ಒಳ್ಳೆ ಸ್ಟೋರಿ ಇದೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಒಂದ್ 6 ಜನ ಗ್ಯಾಂಗು ತಪ್ಪಿಸ್ಕೊಂಡು ಈ ಕಾಡ್ನಲ್ಲಿ ಕಣ್ಮರೆ ಆಗಿದ್ದಾರೆ. ಸಿನಿಮಾ ತುಂಬಾ ಥ್ರಿಲ್ ಆಗಿದೆ. ತುಂಬಾ ಚೆನ್ನಾಗಿದೆ. ಥ್ರಿಲ್ಲರ್ ಮಂಜು ಸರ್ ನಿರ್ದೇಶನದ ಸಿನಿಮಾ ತುಂಬಾ ಥ್ರಿಲ್ ಆಗಿದೆ. ಗುಂಡಿಗೆ ಗಟ್ಟಿ ಇಲ್ಲದೆ ಇರೋನಿಗೆ ಈ ಮೆಟಲ್ ಬುಲೆಟ್ ಹಾಕೋ, ಬರೀ ಶಟಲ್ ಕಾಕ್ ಸಾಕು. ಥ್ರಿಲ್ಲರ್ ಮಾಸ್ಟರ್ ಮಾತ್ರ ಸೂಪರ್ ಆಗಿದೆ. ಸಖತ್ ಮೂವಿ, ಯಾರು ಬೇಕಾದ್ರೆ ನೋಡ್ಬೋದು. ಲೋಕೇಂದ್ರ ಸರ್ದು ಮಾತ್ರ ಇಬ್ಬರದು ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಹೀರೋ ಕೂಡ ಫಸ್ಟ್ ಮೂವಿ ಅಂತ ಅನ್ಸಲ್ಲ. ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಟ ಹೆಂಗಾಡೋದು ಅಂತ ಇವಾಗ ಗೊತ್ತಾಯ್ತು. ಫೈಟ್ ಆಗಿರ್ಬೋದು, ಯಾರೋ ಡೈರೆಕ್ಟ್ರು ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡೋರು ಸರ್. ನೋಡ್ಬೋದು, ಎಲ್ಲ ಫ್ಯಾಮಿಲಿ ಸಮೇತ ನೋಡ್ಬೋದು. ಮತ್ತು ಆರ್ ಇದಿದೆ, ನೋಡ್ಬೋದು. ಒಳ್ಳೆ ಸೂಪರ್ ಆಗಿದೆ, ಚೆನ್ನಾಗಿದೆ. ಸಖತ್ ಮೂವಿ, ಯಾರು ಬೇಕಾದ್ರೆ ನೋಡ್ಬೋದು. ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಇವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಹೀರೋ ಅಭಯ್ ವೀರ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಇದು ಥ್ರಿಲ್ಲರ್ ಮಂಜು ಸಿನಿಮಾ ಅಲ್ಲ, ಹಾರರು, ಆ್ಯಕ್ಷನು, ಕಾಮಿಡಿ ಫುಲ್ ಇದೆ. ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು. ಇನ್ನು ಮೇಲೆ ತೋರಿಸ್ತೀನಿ ನನ್ನ ಆಟ. ಚೆನ್ನಾಗಿದೆ. ತುಂಬ ದಿನಗಳಾದಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಆಕ್ಷನ್ ಸ್ಟೆಂಟ್ನ ನೋಡೋದಾಯಿತು. ಬಟ್ ಓವರಾಲ್ ಒಂದು ಆ್ಯಕ್ಷನ್ ಥ್ರಿಲ್ಲಿಂಗ್ ಮೂವಿ, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ಬಟ್ ಪರ್ಫಾರ್ಮೆನ್ಸ್ ಪ್ರತಿಯೊಬ್ಬರ ಆ್ಯಕ್ಟಿಂಗು ಚೆನ್ನಾಗಿದೆ. ಜೊತೆಗೆ ನಮ್ಮ ಸ್ನೇಹಿತರಾದ ಅಭಯ್ ವೀರ್ ಅವರ ಆ್ಯಕ್ಟಿಂಗು ಸಖತ್ತಾಗಿದೆ. ಜೊತೆಗೆ ಮಂಜು ಮಾಸ್ಟರ್ ಡೈರೆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್. ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಈ ಮೂಲಕ ಹಾರೈಸ್ತೀನಿ. ಚೆನ್ನಾಗಿದೆ ಮೂವಿ. ಕಾಮಿಡಿನೂ ಇದೆ, ಫೈಟ್ ಒಂದೇ ಅಲ್ಲ, ಕಾಮಿಡಿನೂ ಇದೆ. ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಇಷ್ಟ ಆಯಿತು ನಮಗೆ. ಅವ್ರು ಪುನೀತ್ ಅವ್ರು ಮಾಡಿದ್ರಲ್ಲ, ಅವ್ರು ಚೆನ್ನಾಗಿತ್ತು. ಮೂಗು ಭಾಷೆ ಮಾತಾಡ್ತಾ ಇದೆ, ಅದು ತುಂಬ ಕಾಮಿಡಿ ಆಗಿತ್ತು, ಅದು ಚೆನ್ನಾಗಿತ್ತು. ಥ್ರಿಲ್ಲರ್ ಮಂಜು ಅವ್ರು ಮಾಡಿದ್ದು ಚೆನ್ನಾಗಿತ್ತು. ಚೆನ್ನಾಗಿದೆ, ಹೀರೋ ಹೀರೋಯಿನ್ದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಪಿಕ್ಚರ್ ಚೆನ್ನಾಗಿದೆ. ಚೆನ್ನಾಗಿತ್ತು. ನಮ್ಮ ಬಾವದು ವಾಟ್ ಕ್ಯಾರೆಕ್ಟರ್, ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು. ನಮ್ಮ ಬಾವ ಚೆನ್ನಾಗಿತ್ತು. ಖುಷಿ ವಿಚಾರ ಏನಂದರೆ ಯಂಗ್ಸ್ಟರ್ ಥರ ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಸರು, ಅದನ್ನು ನೋಡ್ಬೋದು ನಾವು. ಆ್ಯಂಡ್ ವೆರಿ ನೈಸ್ ಮೂವಿ. ವೆರಿ ಗುಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಅವರು. ಅಲ್ಲ, ಎಲ್ಲೂ ನಮಗೆ ಡ್ರಾಪ್ ಆಗ್ದಿರೋ ಸ್ಕ್ರೀನ್ ಪ್ಲೇ ಟೈಟಾಗಿ ಹೋಗುತ್ತೆ, ಕೊನೆವರೆಗೂ ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ. ಎಲ್ಲರೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಕಾಮಿಡಿ ಅವ್ರದ್ದು ತುಂಬ ಚೆನ್ನಾಗಿದೆ. ಥ್ರಿಲ್ಲರ್ ಮಂಜು ಮತ್ತು ಪುನೀತ್ ಅವ್ರದ್ದು ಚೆನ್ನಾಗಿದೆ. ಪುನೀತ್ ಅವ್ರ ಕಾಮಿಡಿ ಸೂಪರ್ ಆಗಿದೆ. ನಂಗೆ ಪುನೀತ್ ಅವ್ರ ಕಾಮಿಡಿ ತುಂಬ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ, ಫೈಟ್ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ. ಎಂಜಾಯ್ ಮಾಡಿದ್ರೆ ಓಕೆ ಸರ್. ಸಿನಿಮಾ ಇತ್ತೀಚೆಗೆ ಹೊಸಬ್ರು ಸಿನಿಮಾ ಒಳ್ಳೊಳ್ಳೆ ಹಿಟ್ಟಾಯ್ತು, ಬೇರೆ ಬೇರೆ ಭಾಷೆಯಲ್ಲಿ ಹಿಟ್ಟಾಯ್ತಾ ಇದ್ದೇವೆ. ಇದರಲ್ಲಿ ನಮ್ಮಲ್ಲಿ ಗಾಂಧಿನಗರದಲ್ಲಿ ಹೊಸ ಮುಖಗಳು ಬರಬೇಕು, ಹೊಸ ಸಿನಿಮಾ ಗೆಲ್ಲಬೇಕು. ಮತ್ತು ಈ ಸಿನಿಮಾ ರೀರೈಕರ್ಡಿಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಯಾರೋ ಡೈರೆಕ್ಟ್ರು ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡೋರು ಸರ್. ಹೀರೋ ಆ್ಯಕ್ಟಿಂಗು ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಹೊಸಬ್ರು ಸಿನಿಮಾ ಬಂದು ಗಾಂಧಿನಗರದ ಗೆದ್ದರೆ ಇನ್ನೂ 4-5 ಸಿನಿಮಾ ಗೆಲ್ತವೆ. ಹೀರೋಗೆ ಮತ್ತು ಹೊಸಬ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಸರ್. ನಾನು ಹೀರೋ ಫ್ರೆಂಡು, ಹಾಗಾಗಿ ಬಂದಿದ್ದೀನಿ. ಬಟ್ ಸರ್, ಥ್ರಿಲ್ಲರ್ ಮಂಜು ಅವರು ನೋಡಿ 60+ ಆಗಿದೆ ಅವ್ರಿಗೆ. ಯಾವ ಆ್ಯಕ್ಟಿಂಗ್ ಮಾಡಿದ್ದಾರೆ ಮೇಡಮ್, ಅವರೇ ಡೈರೆಕ್ಟ್ರಾ ಸರ್? ನಿಜ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ನನಗೆ ಡೈರೆಕ್ಟ್ರ್ ಗೊತ್ತಿಲ್ಲ, ಬಟ್ ಇಟ್ಸ್ ಎ ವೆರಿ ಗುಡ್ ಸಿನಿಮಾ. ರೆಕಾರ್ಡಿಂಗ್ ಅದು ಫೈಟ್ ಆಗಿರ್ಬೋದು, ಬಟ್ ಕಥೆನೂ ತುಂಬ ಚೆನ್ನಾಗಿದೆ. ಹೊಸ ಮುಖ ಬಂದು ಇಂಥ ಸಿನಿಮಾಗಳು ಬರಬೇಕು ಸರ್, ಒಳ್ಳೆಯದಾಗಲಿ. ಹೊಸ ಅನುಭವ ಅಲ್ಲ, ಬಟ್ ಇಲ್ಲಿ ಆ ರೀತಿ ಅನ್ನಿಸ್ತು ಹೊಸ ಅನುಭವನೇ. ಯಾಕಂದರೆ ಜನಗಳ ಮುಂದೆ ಕೂತಾಗ ಬೇರೆ ಫೀಲ್ ಇರುತ್ತೆ. ಯಾಕಂದರೆ ಅವ್ರ ರೆಸ್ಪಾನ್ಸು
ಎಲ್ಲೆಲ್ಲಿ ಎಂಜಾಯ್ ಮಾಡ್ತಾರೆ ಅವರು, ಯಾವ ರೀತಿ ಅವರು ಸಿನಿಮಾನ ಇಷ್ಟಪಟ್ಟು ನೋಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಪ್ರತಿ ಸ್ಟೆಪ್ಪಲ್ಲಿ. ತುಂಬ ಚೆನ್ನಾಗಿ ನೋಡಿದ್ರು, ಅದೇ ಖುಷಿಯಾಯಿತು. ಸೊ ಚೆನ್ನಾಗಿತ್ತು, ಯಾಕಂದರೆ ಫೀಲ್ ತುಂಬ ಚೆನ್ನಾಗಿತ್ತು. ಜನ ಎಂಜಾಯ್ ಮಾಡಿದ್ದಾರೆ. ಈ ಜನ ಎಂಜಾಯ್ ಮಾಡಿದ್ರೆ ಒಂದು 4 ಜನ ಕೇಳ್ತಾರೆ, ಮತ್ತು ಆಡಿಯನ್ಸ್ಗೆ ಡೆಫಿನೆಟ್ಲಿ ಥಿಯೇಟ್ರಿಗೆ ಬಂದು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಅವ್ರಿಗೂ. ಗೇಮ್ ಸ್ಟಾರ್ಟ್ ನೌ. ತುಂಬ ಖುಷಿ ಆಗ್ತಿದೆ. ಒಂದಿಷ್ಟು ಕಡೆ ಸಿಳ್ಳೆ ಚಪ್ಪಾಳೆಗಳು ಬಿದ್ದು ಆ್ಯಂಡ್ ಇಷ್ಟೊಂದು 14 ವರ್ಷದ ಜರ್ನಿಲಿ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಾಗ ಎಲ್ಲ ನಟರಿಗೂ ಒಂದು ಬೇರೆ ಥರದ ಖುಷಿ ಆಗುತ್ತೆ. ಆ್ಯಂಡ್ ನೀವು ನೋಡ್ತಿದ್ದೀರಿ ಆಲ್ಮೋಸ್ಟ್ ಫುಲ್ಲಾಗಿದೆ ಆ್ಯಂಡ್ ನೆಕ್ಸ್ಟ್ ಶೋನು ಫುಲ್ ಆಗ್ತಿದೆ. ಏನಂದರೆ ನೆಗೆಟಿವ್ ಆಗಿ ಇಷ್ಟು ದಿನ ಏನು ಮಾತಾಡ್ಕೊಂಡು ಬರ್ತಿದ್ವಿ, ಜನ ಬರ್ತಿಲ್ಲ ಅಂತೇಳಿ. ಬಟ್ ಜನ ಬರ್ತಿದ್ದಾರೆ. ಒಂದು ಒಳ್ಳೆ ಅವ್ರಿಗೆ ಪ್ರಮೋಷನ್ ಮಾಡಿ ತಲುಪಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ನಮ್ಮ ಸಿನಿಮಾನ ತಲುಪಿಸಿದ್ದೀವಿ, ಜನ ಬರ್ತಿದ್ದಾರೆ. ಫಸ್ಟ್ ಹಾಫ್ವರೆಗೂ ಒಂದು ಶೇಡು ಹೋಗುತ್ತೆ ನಂದು, ಸೆಕೆಂಡ್ ಹಾಫಲ್ಲಿ ಇನ್ನೊಂದು ಶೇಡು. ಅದೇ ರೀತಿ ಹೀರೋದು ಕೂಡ ಅಷ್ಟೇ. ಹೀರೋಯಿನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರೊಡ್ಯೂಸರ್ ಪ್ರಶಾಂತ್ ತಮ್ರಳ್ಳಿ ಮಠ ಅವರು ತುಂಬ ಚೆನ್ನಾಗಿ ಸಿನಿಮಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಓವರಾಲ್ ಟೀಮ್ ವರ್ಕು, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, BGM ಸೂಪರ್ ಆಗಿದೆ, ಎಡಿಟಿಂಗ್ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಟೀಮ್ ವರ್ಕ್ ಅಷ್ಟೇ. ಸೊ ಖುಷಿ ಆಗುತ್ತೆ ಒಂಥರ. ಸೊ 100% ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋವಂಥ ಸಿನಿಮಾ. ಸೊ ಒಂದು ಹೊಸ ಫೀಲ್ ಕೊಡುತ್ತೆ ಡೆಫಿನೆಟ್ಲಿ. ಸೊ ಅವ್ರನ್ನ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಜಾಯ್ ಮಾಡ್ಬೋದು ಬಿಗಿನಿಂಗಿಂದ ಕೊನೆವರೆಗೂ. ಇನ್ನು ಮೇಲೆ ತೋರಿಸ್ತೀನಿ ನನ್ನ ಆಟ. ಸೊ ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಈಗ ತಾನೇ ಎಲ್ಲರೂ ನೋಡ್ಕೊಂಡು ಆಚೆ ಬಂದಿದ್ದೀವಿ. ಹೌಸ್ಫುಲ್ ಇದೆ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ರೆಸ್ಪಾನ್ಸೂ ಪಾಸಿಟಿವ್ ಆಗಿ ಬರ್ತಿದೆ. ಈಗ ರೇಪ್ ಮಾಡ್ತೀಯ? ಮಾಡಲ್ಲ. ಯಾಕೋ? ಅವಳನ್ನ ನೋಡಿದ್ರೆ ನನಗೆ ಮೂಡ್ ಬರಲ್ಲ. ಡೆಡ್ಲಿ ಕಿಲ್ಲರ್ ಮಾಸ್ ಟೈಟ್ಲ್ ಇರ್ಬೋದು, ಬಟ್ ನೀವು ನೋಡ್ತಿದ್ದೀರಿ ಆಲ್ಮೋಸ್ಟ್ ಒಂದು 40% ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ. ಆ್ಯಂಡ್ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಟೈಟ್ಲ್ ನೋಡಿಬಿಟ್ಟು ನಮ್ಮ ಪ್ರಮೋಷನ್ನೆಲ್ಲ ನಾವು ಮಾಡಿದ್ದೀವಿ ನಿಮ್ಮ ಚಾನಲಲ್ಲೆಲ್ಲ. ಸೊ 40% ನಿಮಗೆ ಫ್ಯಾಮಿಲಿ ಆಡಿಯನ್ಸ್ ಬಂದಾಗ ನೀವು ಅವ್ರನ್ನ ರಿವ್ಯೂ ತೊಗೊಳ್ಳಿ ಮೇಡಮ್. ಫ್ಯಾಮ್ಲಿನೂ ಪಕ್ಕ ಒಂದು ಚಿಕ್ಕ ಮಕ್ಕಳು ಹಿಡಿದು ದೊಡ್ಡೋರವರೆಗೂ ಸಿನಿಮಾ ನೋಡುವಂಥ ಸಿನಿಮಾ ಇದು ಡೆಡ್ಲಿ ಕಿಲ್ಲರು. ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಂಡ್ ಒಳ್ಳೆ ಹಾಡುಗಳಿದ್ದಾವೆ ಆ್ಯಂಡ್ ಆ್ಯಕ್ಷನ್ಸ್ ಇದೆ. ಆ್ಯಕ್ಷನ್ ಅಂತೂ ಬಿಡಿ, ಅಂದರೆ ಮಾಸ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಒಳ್ಳೆ ಕಂಟೆಂಟ್ ಇದೆ, ಸಸ್ಪೆನ್ಸ್ ಇದೆ. ಮೇನ್ ನಿಮಗೆ ಗೊತ್ತೇ ಆಗಲ್ಲ ಸಿನಿಮಾ. ಈಗ ನಾನೇ 3 ಸಲ ಮೊದಲು ನೋಡಿದ್ರು ಸಿನಿಮಾ, ಇವತ್ತೊಂದು ಹೊಸದಾರ ಅನ್ನಿಸ್ತಿದೆ ಆ್ಯಂಡ್ ಒಳ್ಳೆ ಖುಷಿ ಆಗ್ತಿದೆ ಮೇಡಮ್. ಈ ನನ್ನ ಮಗನ್ ನೋಡಿದ್ರೆ ಯಾಕೋ ಡೇಂಜರ್ ಅನ್ಸ್ತವನೆ. ಯಾರೋ ನೀವೆಲ್ಲ ಎಲ್ಲರ ಮಡ್ಲಲ್ಲಿ ಆಡ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ ನನಗೆ. ರೆಸ್ಪಾನ್ಸ್ ನೋಡ್ತಾ ಇದ್ದೆ. ನೋ ಒನ್ ವಾಸ್ ಮೂವಿಂಗ್ ಔಟ್. ಎಲ್ಲರೂ ದೇವರ್ ಆನ್ ದಿ ಸೀಟ್, ಎಜ್ ಮಠ ಹಾಗೆ ಮಾತಾಡ್ಸ್ಕೊಂಡು ಬಂದೆ ಎಲ್ಲರಿಗೂ. ಇನ್ನೇನಾಗುತ್ತೆ ಅನ್ನುವಂಥ ಕುತೂಹಲಗಳನ್ನು ನಮ್ಮ ಫ್ರೆಂಡ್ಸು ಬಂದಿದ್ದರು, ಇವ್ರನ್ನೂ ನೋಡಿದೆ ನಾನು. ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಆಡಿಸ್ತಾರೆ ಮಕ್ಕಳನ್ನ ಅಂತ ಅನ್ನೋದು ಖುಷಿ ಇದೆ ಮಠದಲ್ಲಿ. ಇಂಟರ್ವಲ್ವರೆಗೂ ಜನ ಫಸ್ಟ್ ಬಂದು ಇಂಟರ್ವಲ್ ಒಂದು ಏನು ಸಸ್ಪೆನ್ಸ್, ಒಂದು ಥ್ರಿಲ್ ಕೊಡ್ತೀವಲ್ಲ ನಾವು, ಜನ ನೀವು ನೋಡಿದಿರಿ ಆಲ್ಮೋಸ್ಟ್ ಪಾಪ್ಕಾರ್ನ್ ತೊಗೊಳಕ್ಕೂ ಹೋಗಿಲ್ಲ ಎಷ್ಟೋ ಜನ ಥಿಯೇಟ್ರಲ್ಲಿ. ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ. ಜನ ಕೂತ್ಕೊಂಡು ನೋಡಿ ಆಮೇಲೆ ಇವಾಗ ಹೇಳ್ತಿದ್ದಾರೆ ಬರುವಾಗ, ನಾವು ಅಂದ್ಕೊಂಡೇ ಇರಲಿಲ್ಲ. ಬಟ್ ಒಂದೊಂದು ಅಂದ್ಕೊಂಡಿರೋದು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇನೂ ಆಗಿಲ್ಲ, ಬಟ್ ಬೇರೆಯೇ ಆಗಿದೆ. ಫ್ರೆಶ್ ಇದೆ ಸಬ್ಜೆಕ್ಟಲ್ಲಿ. ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ನನಗೆ ಇದು ಒಂದು ಸಿನಿಮಾ, ಬಟ್ ಪ್ರೊಡ್ಯೂಸರ್ ಆಗಲಿ, ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರೋರಾಗಲಿ ಮುಂದೆ ಏನು ಅಂತ ಅವ್ರಿಗೆ ಒಂದು ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ರಿಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಬೇಕು. ಎಲ್ಲರೂ ತಪ್ಪದೆ ಸಪೋರ್ಟ್ ಮಾಡಬೇಕು. ಹೊಸಬ್ರ ಟೀಮ್ನ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಿಮ್ಮ ಪರಿಚಯ ಇರೋರಿಗೆ ಎಲ್ರಿಗೂ ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ಎಲ್ರಿಗೂ ತಿಳಿಸಿ, ಫ್ಯಾಮ್ಲಿ ಸಮೇತ ಬಂದು ನೋಡಿ. ಏಕೆಂದರೆ ಕನ್ನಡದಲ್ಲಿ ಈ ಥರ ಒಂದು ಥ್ರಿಲ್ಲಿಂಗ್ ಸಿನಿಮಾ ಬಂದಿರೋದು ತುಂಬ ವರ್ಷಗಳ ನಂತರ. ಅದೂ ಒಂದು ಹಾರರ್ ಟಚ್ ಇದೆ. ಸಾಂಗ್ಸೂ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ತಪ್ಪದೆ ನೋಡಿ ಅಂತ ಕೇಳಿ. ಎಸ್ ಮೇಡಮ್. ಫುಲ್ಲು ನಿಮಗೆ ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ಸೀಟ್ ಎಡ್ಜ್ ಮೂವಿ ಇದು. ಸ್ಟಾರ್ಟಿಂಗಿಂದ ಹಿಡಿದು ನಿಮಗೆ ಕ್ಲೈಮ್ಯಾಕ್ಸ್ ಲಾಸ್ಟ್ವರೆಗೂ ಅವಾಗ ಅದೇನು ರಿವೀಲ್ ಆಗೋದಲ್ಲ, ಅವಾಗ ಜನಕ್ಕೆ ಅನಿಸುತ್ತೆ ಓ ಗಾಡ್, ನಾವು ಏನು ಅಂದ್ಕೊಂಡಿದ್ದೋ ಅದೇನೂ ಅಲ್ವೇ ಅಲ್ಲ, ಇದರಲ್ಲಿ ಬೇರೆಯೇ ಇದೆ ಅನ್ನೋ ಒಂದು ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟ್ರು ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಅದನ್ನು ಸ್ಕ್ರೀನ್ ಮೇಲೆ ತರೋಕ್ಕೆ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಜನ ಬರಬೇಕು
ಇಂಥ ಸಿನಿಮಾಗಳು ನೋಡಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ, ಉತ್ತರ ಕನ್ನಡದಲ್ಲಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಫುಲ್ಲಾಗಿದೆ. ಎಲ್ಲ ಥಿಯೇಟ್ರುಗಳು ನಾನು ಬಂದು ಫೋನ್ ಮಾಡಿದಾಗ, ಇಂಟರ್ವಲ್ ಬಿಟ್ಟ ಫೋನ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿದೆ. ಆ್ಯಂಡ್ ಬ್ಯಾಂಗ್ಳೂರು, ಮೈಸೂರು ಕಡೆಯೂ ಜನ ಇನ್ನೂ ಒಳ್ಳೆ ರಿವ್ಯೂ ಬರ್ತಿದೆ. ಇವಾಗ ಸೆಕೆಂಡ್ ಶೋ ನೋಡ್ಬೇಕು ಮೇಡಮ್, ಆಲ್ಮೋಸ್ಟ್ ಫುಲ್ಲಾಗಿದೆ ಅಂತ ಹೇಳಿ ಮೆಸೇಜ್ ಬಂದಿದೆ. ಗುಂಡಿಗೆ ಗಟ್ಟಿ ಇಲ್ಲದೆ ಇರೋನಿಗೆ ಈ ಮೆಟಲ್ ಬುಲೆಟ್ ಹಾಕೋ, ಬರೀ ಶಟಲ್ ಕಾಕ್ ಸಾಕು. ಫ್ಯಾಮಿಲಿ ಆಡಿಯನ್ಸಿಗೋಸ್ಕರ ಕಾಮಿಡಿ ಆಗಲಿ, ಲಿರಿಕ್ಸ್ ಇದರಲ್ಲಿ ಹಾರ್ಡ್ ರೂಪದಲ್ಲಿ ಆಗಲಿ, ಆ್ಯಂಡ್ ಅಟ್ ಲಾಸ್ಟ್ ನಿಮ್ಗೆ ಗೊತ್ತಾಯಿತು, ನಾನು ಮೊನ್ನೆ ಹೇಳ್ತಾ ಇದ್ದೆ ನಿಮಗೆ, ದ ಎಂಡ್ ದ ಥೀಮ್ ಧರ್ಮೋ ರಕ್ಷತೆ ರಕ್ಷಿತಃ ಅಂಥೇಳಿ. ದಟ್ ಈಸ್ ದ ಥೀಮ್ ಆಫ್ ದಿ ಲೈಫ್. ನಾವು ಧರ್ಮ ಕಾಯ್ದರೆ, ಧರ್ಮ ಅಂದರೆ ಜಾತಿ ಇದು ಅಲ್ಲ, ಧರ್ಮ ಅಂದರೆ ನಮ್ಮ ನಡವಳಿಕೆ, ನಮ್ಮ ಶಿಸ್ತು, ನಮ್ಮ ಜೀವನದಲ್ಲಿ ಇರುವಂಥ ಉದ್ದೇಶಗಳು, ಮಾತುಗಳು, ಅದನ್ನು ಆದಾಗ ಧರ್ಮ ನಮ್ಮನ್ನ ಕಾಯ್ತೈತೆ. ಸೊ ದಿಸ್ ಈಸ್ ದ ಮೇನ್ ಥೀಮ್ ಆಫ್ ದಿ ಮೂವಿ. So we can understand the people are getting into it right.